ಎಲ್ರಿಗೂ ನಮಸ್ಕಾರ. ಇವತ್ತು ಆಧುನಿಕ ಕೃಷಿ ಅಂದರೆ ಆಧುನಿಕ ಕೃಷಿ ಪದ್ಧತಿಗಳು ನಮ್ಮ ಕೃಷಿಗೆ ಬೇಕಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಕಾರಣ ಏನು ಅಂತಂದರೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಕೃತಕ ಬುದ್ಧಿಮತ್ತೆ ಕೃಷಿಗೆ ಬೇಕು ಅನ್ನೋ ಒಂದು ವಾದ ಹೆಚ್ಚೆಚ್ಚು ಬೆಳೀತಾ ಇದೆ. ಅದರ ಅವಶ್ಯಕತೆ ಇದೆಯಾ ಅನ್ನೋದನ್ನು ಅವಲೋಕನ ಮಾಡಬೇಕು. ಉದಾಹರಣೆಗೆ 1965ರಲ್ಲಿ ಬಂದಂಥ ಹಸಿರು ಕ್ರಾಂತಿ ಆಧುನಿಕ ಸ್ಪರ್ಶ ಕೊಡ್ತು ಕೃಷಿಗೆ. ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ಪದ್ಧತಿಗಳು ಇನ್ನೂ ಶ್ರೀಮಂತಗೊಳ್ಬೇಕಿತ್ತು. ಅದು ಶ್ರೀಮಂತಗೊಳ್ತಾ ಇದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ, ಪುನರ್ವಿಮರ್ಶೆ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಪ್ರಕೃತಿಗೆ ಹೊರಗಡೆಯಿಂದ ತಂದು ಹಾಕೋಂಥ ಅವಶ್ಯಕತೆ ಇಲ್ಲ. ಪ್ರಕೃತಿ ತನಗೆ ಬೇಕಾದದನ್ನು ತಾನೇ ಸೃಷ್ಟಿ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ಈ ಪ್ರಕೃತಿಗಿರೋದ್ರಿಂದ ನಾವು ಪ್ರಕೃತಿಗೆ ಮತ್ತೆ ಹೊರಗಡೆಯಿಂದ ತಂದು ವಿಷನ ಹಾಕೋದ್ರಿಂದ ಏನಾಯಿತು, ಇವತ್ತಿನ ವಾತಾವರಣ ಕಳೆದ 30-40 ವರ್ಷದಲ್ಲೇ ಈ ಆಧುನಿಕ ಕೃಷಿ ಸ್ಪರ್ಶ ಸಿಕ್ಕಿದ ಮೇಲೆ ಏನಾಯಿತು ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ. ಆದರೂ ಅದನ್ನು ಯಾರೂ ಪುನರ್ವಿಮರ್ಶೆ ಮಾಡಲಾರ್ದಂಥ ಸ್ಥಿತಿಗೆ ಹೋಗಿದೆ. ಇವತ್ತು ಅಗ್ರಿಕಲ್ಚರ್ ಕಾಲೇಜ್ಗಳಿರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಇವರೆಲ್ರಿಗೂ ಇದರ ಅನಾಹುತ ಏನಾಯಿತು ಅಂತ ಗೊತ್ತಿದ್ದು ಸಹ ಇನ್ನೂ ಅದ್ರ ಬಗ್ಗೆನೇ ಒಲವು ತೋರಿಸ್ತಾ ಕೃಷಿ ಅಭಿವೃದ್ಧಿ ಈ ರಾಸಾಯನಿಕದಿಂದ ಆಗಬೇಕು ಅಂತ ಹೇಳ್ಬಿಟ್ಟು ಸಾಲಾಗಿ ಕೆಲವು ಸಂಶೋಧನೆಗಳನ್ನು ಮಾಡ್ತಾ ಕೃಷಿಗೆ ಮತ್ತಷ್ಟು ಆಧುನಿಕ ಸ್ಪರ್ಶ ಕೊಡೋ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಕೆಲಸ ಆಗ್ತಾಯಿದೆ. ಅದ್ರ ಜೊತೆಯಲ್ಲೇ ಈಗ AI ನಾವು ಕೃಷಿನಲ್ಲಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗ್ತಾಯಿದೆ. ನೋಡಿ, AI ಏನಾದ್ರು ನಾವು ಕೃಷಿಗೆ ತಂದಿದ್ದೆ ಆದರೆ ಮತ್ತಷ್ಟು ವ್ಯಾಪಕವಾಗಿ ಏಕ ಬೆಳೆ ಪದ್ಧತಿಗಳು ವ್ಯಾಪಕವಾಗಿ ಬೆಳೀತಾ ಹೋಗುತ್ತೆ, ವಿಸ್ತಾರವಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಬೆಳೆಗೆ ಒಂದು ರೆಡಿ ಮಾಡ್ತಾರೆ, ಒಂದು ಮಾನಿಟ್ರ್ ಮಾಡಿದಾಗ AI ಮೂಲಕವಾಗಿ ಅದಕ್ಕೆ ಗೊಬ್ಬರದ ವಿತರಣೆ ಮಾಡೋ ಅಂಥದ್ದು, ಮತ್ತು ನೀರಿನ ಸಂರಕ್ಷಣೆ ಮಾಡೋ ಅಂಥದ್ದು, ಕೀಟಗಳು ನಿಯಂತ್ರಣೆ ಮಾಡೋ ಅಂಥದ್ದು, ರೋಗ ನಿಯಂತ್ರಣ ಮಾಡೋ ಅಂಥದ್ದು, ಇದನ್ನೆಲ್ಲ ಒಂದು ಮಾನಿಟ್ರನ್ನ ರೆಡಿ ಮಾಡಿಕೊಟ್ಟಾಗ ಅದು ಒಂದು ಬೆಳೆಗೆ ಮಾತ್ರ ಸೂಕ್ತವಾಗಿರುತ್ತೆ. ಇಲ್ಲಿ ನನಗೆ ಗೊತ್ತಿದ್ದ ಪ್ರಕಾರಕ್ಕೆ ಏಕಬೆಳೆ ಬೆಳೆಯೋಂಥ AI ಮೂಲಕವಾಗಿ ಏಕಬೆಳೆ ಬೆಳೆಯೋಂಥ ಕಡೆ ಬೇರೆ ಯಾವುದೇ ಒಂದು ಜಾತಿಯ ಮರ ಇದ್ರೂ ಅದನ್ನು ತೆಗೆದು ಕೃಷಿ ಮಾಡೋಂಥ ವಿಧಾನಗಳು ಅದರಲ್ಲಿದೆ ಅನ್ನೋದನ್ನು ನಾನು ಓದಿದ್ದೀನಿ. ನೋಡಿ, ಈ ಥರಕ್ಕೆ ಅನಾಹುತಗಳು ಮತ್ತೆ ಆದರೆ ಪ್ರಕೃತಿ ಮೇಲೆ ಮತ್ತೆಷ್ಟು ಪೆಟ್ಟು ಬೀಳುತ್ತೆ ಅಂತೇಳಿ ಒಂದು ಅವಲೋಕನ ಮಾಡಬೇಕು. ಯಾಕಂದರೆ ಆಧುನಿಕ ಕೃಷಿ ಪದ್ಧತಿನಲ್ಲಿ ಏಕಬೆಳೆ ಕೊಟ್ಟಂಥ ಪ್ರಾಮುಖ್ಯತೆನ ಬಹುಬೆಳೆ ಪದ್ಧತಿಗೆ ಕೊಡಲಿಲ್ಲ. ಅವರು ರಾಸಾಯನಿಕ ಕೃಷಿ ಮಾಡ್ತಾ ಏಕಬೆಳೆನಲ್ಲಿ ಅಧಿಕವಾದಂಥ ಲಾಭನ ತಗೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಹೋದ್ರಲ್ಲ, ಅದರ ಅನಾಹುತಗಳು ಈಗ ಸಾಕಷ್ಟು ನಾವೆಲ್ಲ ರೈತರುಗಳು ಅನುಭವಿಸಿ ಇವತ್ತು ರೈತನಿಗೆ ಕೃಷಿನೇ ಬೇಡ ಅನ್ನೋ ಸ್ಥಿತಿಗೆ ಇವತ್ತು ಬಂದೋಗಿದ್ದಾನೆ. ಬಂದೋದ್ರ ಪರಿಣಾಮ ಏನಾಗುತ್ತೆ ಅಂತಂದರೆ, ಮುಂದೊಂದು ದಿನ AI ಮೂಲಕವಾಗಿ ನಾವು ಕೃಷಿನ ಮಾಡ್ತಾ ಹೋಗ್ತೀವಿ ಅಂತಂದಾಗ ಇಲ್ಲಿ 50 ಎಕರೆ 100 ಎಕರೆ ವಿಸ್ತೀರ್ಣದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಅಷ್ಟು ವಿಸ್ತೀರ್ಣವಾದಂಥ ಪ್ರದೇಶದಲ್ಲಿ ಏಕಬೆಳೆನ ಅಲ್ಲಿ ಸಂಯೋಜನೆ ಮಾಡಿ ಅಲ್ಲಿಗೆ AI ಮಾನಿಟ್ರಿಂಗ್ ಮಾಡೋಂಥ ವ್ಯವಸ್ಥೆನ ಅಲ್ಲಿ ನಿರ್ಮಾಣ ಮಾಡಿದರು ಅಂತಂದರೆ ಅಲ್ಲಿಗೆ ಒಂದು ಹಂತದ ಡೈವರ್ಸಿಟಿ ಮತ್ತೊಂದು ಹಂತದಲ್ಲಿ ನಾಶವಾಗಿ ಅಲ್ಲಿ ಏಕಬೆಳೆ ಪದ್ಧತಿ ವಿಜೃಂಭಣೆಗೊಳ್ತಾ ಅಲ್ಲಿ ಯಾವುದೇ ಜೀವರಾಶಿಗಳಿಗೆ ನೈಸರ್ಗಿಕವಾಗಿ ಆಗೋಂಥ ಮಣ್ಣು ಜೀವಿಗಳಿಗಿರ್ಬೋದು, ಜೀವಾಣುಗಳಿಗಿರ್ಬೋದು, ಸೂಕ್ಷ್ಮ ಜೀವಾಣುಗಳಿಗಿರ್ಬೋದು, ಇವ್ಯಾವಕ್ಕೂ ಕೆಲಸನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಆಗ ಅವರ ಸಾಮೂಹಿಕ ಮಾರಣ ಹೋಮ ಅಲ್ಲಿ ನಡೀತಾ ಹೋಗುತ್ತೆ. ಹಾಗಾಗಿ ಇವತ್ತು ಮನುಷ್ಯನಿಗೆ ಇಂಥ ಸಂದರ್ಭದಲ್ಲಿ ನನಗೆ DVGದೊಂದು ಪದ್ಯ ನೆನಪು ಬರುತ್ತೆ. ಎಲ್ಲರೂ ನೋಡಿದಿರೋದು, ಸಾರ್ವತ್ರಿಕವಾಗಿ ಅದನ್ನು ಹೆಚ್ಚೆಚ್ಚು ಬಳಕೆ ಮಾಡ್ತಾರೆ. ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ಈ ಮನ, ತುಡಿಯುವುದು ಈ ಮನ ಅಂತೇಳಿ ಅವ್ರು ಹೇಳಿದಾರಲ್ಲ. ಹಾಗಾಗಿ ನಾವು ಇರೋಂಥ ವ್ಯವಸ್ಥೆನ ಹೇಗೆ ಸುಧಾರಣೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಲೇ ಇಲ್ಲದೆ ಇರೋದನ್ನು ನಮಗೆ ಮತ್ತೆ ತಂದು ನಮ್ಮ ಕೃಷಿಗೆ ಏನಾರು ಅವರು ಆಗ್ತಾ ಹೋದ್ರು ಅಂತಂದರೆ ಮತ್ತಷ್ಟು ದೊಡ್ಡ ಪ್ರಮಾಣದ ಪೆಟ್ಟು ಬೀಳ್ತಾ ಹೋಗುತ್ತೆ. ಇದು ಒಂದು ಅಂತಾಯಿತು. ಇವತ್ತು ಆಧುನಿಕ ಕೃಷಿ ಪದ್ಧತಿನಲ್ಲಿ ಮತ್ತು ಮುಂದುವರೆದು ಹೇಳಬೇಕು ಅಂತಂದರೆ AI ಕೃಷಿ ಪದ್ಧತಿನಲ್ಲಿ ಏನಾದ್ರು ನಾವು ರೈತರನ್ನ ನಾವು ಮನವೊಲಿಸ್ತಾ ಇದನ್ನು ಡೆವಲಪ್ ಮಾಡ್ತಾ ಹೋದ್ವಿ ಅಂತಂದರೆ ಸಣ್ಣ ರೈತನಿಗೆ ಉಳ್ಗಾಲ ಇಲ್ಲ. ಆತ ಅವ್ರ ಜೊತೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗ್ದಲೇ
ಮತ್ತು ಏಕಬೆಳೆಯಿಂದ ಏನು ಈ ಪ್ರಕೃತಿಗೆ ದೊಡ್ಡ ಪೆಟ್ಟು ಬೀಳುತ್ತಲ್ಲ, ಆ ಪೆಟ್ಟು ಬಿದ್ದ ಮೇಲೆ ನಂತರ ಇಲ್ಲಿ ಸಣ್ಣ ಸಣ್ಣ ರೈತರು ಕೃಷಿ ಮಾಡೋದು ಕಷ್ಟವಾಗಿ ಹೋಗ್ಬಿಡುತ್ತೆ. ಆಗ ತಮ್ಮಲ್ಲಿರೋಂಥ ಹಿಡುವಳಿನ ಮಾರಾಟ ಮಾಡೋಂಥ ವ್ಯವಸ್ಥೆನ ನಿರ್ಮಾಣ ಮಾಡೋಂಥದ್ದು ಒಂದು ನಿಟ್ಟಿನಲ್ಲಿ ಆಗ್ತಾ ಇದೆ. ಆ ವ್ಯವಸ್ಥೆನ ನಿರ್ಮಾಣ ಮಾಡಿ ರೈತ ಜಮೀನನ್ನು ಮಾರಾಟ ಮಾಡೋಂಥ ಹುನ್ನಾರಗಳು ನಡೀತಾ ಅಷ್ಟು ಜಮೀನುಗಳನ್ನ ಒಬ್ಬ ಕಾರ್ಪೊರೇಟ್ ವ್ಯವಸ್ಥೆನಲ್ಲಿರೋಂಥ ಒಬ್ಬ ವ್ಯಕ್ತಿ ಇದನ್ನೆಲ್ಲದನ್ನು ಕೊಂಡ್ಕೊಂಡು ಇಲ್ಲಿ ಸಾವಿರಾರು ಎಕರೆನಲ್ಲಿ ಏಕಬೆಳೆ ಪದ್ಧತಿನಲ್ಲಿ AI ಮೂಲಕವಾಗಿ ಬೆಳೆಯೋಂಥ ವಿಧಾನಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಹಂತದಲ್ಲಿ AI ಮೂಲಕವಾಗಿ ನಾವೇನಾದ್ರು ಮಾಡಿದ್ದೇ ಆದರೆ ಇಲ್ಲಿ ಮಣ್ಣಲ್ಲಿರೋಂಥ ಮಣ್ಣು ಜೀವಿಗಳು ಪರಿಪೂರ್ಣವಾಗಿ ನಾಶವಾಗ್ತವೆ, ಸೂಕ್ಷ್ಮಾಣು ಜೀವಿಗಳು ನಾಶವಾಗ್ತವೆ. ಜೊತೆಯಲ್ಲಿ ನಮಗೆ ಇಲ್ಲಿ ಮುಖ್ಯವಾಗಿ ಇರೋಂಥದ್ದು ನಮಗೆ ನೀರಿನ ವ್ಯವಸ್ಥೆ, ಜೊತೆಯಲ್ಲಿ ನಮಗೆ ಡೈವರ್ಸಿಟಿ, ಆ ಡೈವರ್ಸಿಟಿನೂ ನಾಶವಾಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಒಂದು ಆಹಾರನ ನಾವಲ್ಲಿ ಬೆಳಿಬೇಕು ಅಂತಂದರೆ ಕೇವಲ ಕೆಲವು ಪೋಷಕಾಂಶಗಳನ್ನು ಕೊಟ್ಟು ಅಲ್ಲಿ ಬೆಳೆಯೋಂಥ ಕ್ರಿಯೆ ನಡೀತಾ ಹೋಗುತ್ತೆ. ಮತ್ತಲ್ಲಿ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತಂದರೆ ಅಲ್ಲಿ ರೋಗ ನಿಯಂತ್ರಣಕ್ಕಾಗಿ ಸಾಮೂಹಿಕವಾಗಿ ಸಾವಿರಾರು ಎಕರೆಗೆ ಡ್ರೋನ್ ಮೂಲಕವಾಗಿ ಔಷಧಿ ಸಿಂಪರಣೆ ಕೆಲಸ ಆಗ್ತಾ ಹೋಗುತ್ತೆ. ಆಗ ಗಾಳಿಗೆ ವಿಷ ಸೇರುತ್ತೆ, ಮಣ್ಣಿಗೆ ವಿಷ ಸೇರುತ್ತೆ, ನೀರಿಗೆ ವಿಷ ಸೇರುತ್ತೆ. ಹಾಗಾಗಿ ಜಲಚರಗಳೆಲ್ಲವೂ ಸತ್ತು ಹೋಗ್ತವೆ ಮತ್ತು ಗಾಳಿನಲ್ಲಿರಬೇಕಾದಂಥ ಎಲ್ಲ ಪಾಸಿಟಿವ್ ಜೀವಾಣುಗಳೇನಿದ್ದು ಅಷ್ಟೂ ನಾಶವಾಗ್ತಾ ಹೋಗ್ತವೆ. ಹಕ್ಕಿ ಪಕ್ಷಿಗಳಿಗೆ ಆಹಾರವಿಲ್ದಂಗೆ ಆಗುತ್ತೆ. ಹಾಗಾಗಿ ಪಾಲಿನೇಷನ್ಗೆ ಜೇನು ಇಲ್ದಂಗೆ ಆಗುತ್ತೆ. ಹಾಗಾಗಿ ಪಾಲಿನೇಷನ್ಗೆ ಭವಿಷ್ಯದಲ್ಲಿ ಜೇನು ಇಲ್ಲ ಅಂತಾದರೆ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಮುಂದಾಲೋಚನೆ ಇಟ್ಕೊಂಡು ಈ AI ಕೃಷಿ ಪದ್ಧತಿನಲ್ಲಿ ಅಳವಡಿಸ್ಕೊಳ್ಳೋಂಥ ಜನ ಇವತ್ತು ಏನು ಮಾಡ್ತಿದ್ದಾರೆ ಅಂತಂದರೆ, ಆಸ್ಟ್ರೇಲಿಯಾದಲ್ಲಿ, ಜರ್ಮನಿನಲ್ಲಿ ಚಿಕ್ಕ ಜೇನಿನ ಆಕಾರದ ಡ್ರೋನ್ಗಳನ್ನು ನಿರ್ಮಾಣ ಮಾಡಿ ಆ ಡ್ರೋನ್ಗಳ ಮೂಲಕವಾಗಿ ಪಾಲಿನೇಷನ್ ಮಾಡೋಂಥ ಪ್ರಕ್ರಿಯೆಗೆ ಅವರು ಮುಂದಾಗಿದ್ದಾರೆ. ಇಷ್ಟೂ ದೂರಾಲೋಚನೆ ಇಟ್ಕೊಂಡು AI ಪದ್ಧತಿನಲ್ಲಿ ಕೃಷಿ ಮಾಡೋಂಥ ವ್ಯವಸ್ಥೆನ ಅವರು ಎಷ್ಟು ಪ್ಲ್ಯಾನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ, ಮುಂದೊಂದು ದಿನ ಈ ಥರದ ಹುನ್ನಾರಗಳಿಗೆ ನಮ್ಮ ಸರ್ಕಾರಗಳು ಬಲಿಯಾದರೆ ಇಡೀ ಕೃಷಿನ ಆಧುನಿಕ ಕೃಷಿಗೆ ಹೆಂಗೆ ಕೊಟ್ಟರು ಹಂಗೆ AIಗೆ ಏನಾದ್ರು ಕೃಷಿನ ಕೊಟ್ಟರು ಅಂತಂದರೆ ಭವಿಷ್ಯದಲ್ಲಿ ಕೃಷಿಗೆ ಉಳಿಗಾಲ ಇಲ್ಲ. ಸಣ್ಣ ಇಳುವಳಿದಾರರು ಏನಿದ್ದಾರೆ ಅವರೆಲ್ಲರೂ ಬೀದಿಗೆ ಬರಬೇಕಾದಂಥ ಸ್ಥಿತಿ ಬರುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳು ಹೆಚ್ಚಿದೆ. ಆ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಹಿಡುವಳಿದಾರರು ಹೆಚ್ಚಿದ್ದಾರೆ. ಆ ಹಿಡುವಳಿದಾರರು ಹೆಚ್ಚಿರಬೇಕಾದ್ರೆ ಅಂಥವ್ರಿಗೆ ಪ್ರಾಕೃತಿಕವಾಗಿ ಪೂರಕವಾದಂಥ ಕೆಲವು ಯೋಜನೆಗಳನ್ನು ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ದೊಡ್ಡವರು ಕೊಟ್ಟಂಥ ಪ್ಲ್ಯಾನನ್ನು ಇವತ್ತು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಹೋಗಿ ಕೃಷಿಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದ್ರು ತಂದರು ಅಂತಂದರೆ, ಕೃತಕ ಬುದ್ಧಿಮತ್ತೆ ಏನಾದ್ರು ತಂದರು ಅಂತಂದರೆ ಕೃಷಿ ಪರಿಪೂರ್ಣವಾಗಿ ನಾಶ ಆಗೋದ್ರ ಜೊತೆಯಲ್ಲಿ ಈ ಪ್ರಕೃತಿ ಪರಿಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳ್ತಾ ಇದನ್ನೊಂದಿಷ್ಟು ಚಿಂತನೆಗೆ ಈ ವಿಚಾರಗಳನ್ನು ಕೊಟ್ಟಿದ್ದೀನಿ. ಹಾಗಾಗಿ ಕೃಷಿಗೆ AI ಬೇಕಾ, ಈ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಹೋಗಲಿ. ನಾವಿಲ್ಲಿ ಪಾಸಿಟಿವ್ ಆಗಿ ಯಾವುದಾದ್ರು ಒಂದು ವಿಚಾರ ಇದೆಯಾ, ಅಲ್ಲಿ ಇಳುವರಿನ ಹೆಚ್ಚು ಮಾಡಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ಯಾವುದೇ ಪಾಸಿಟಿವ್ ಯೋಚನೆಗಳು ಈ AI ಕೃಷಿನಲ್ಲಿ ಇಲ್ಲ. ಇವತ್ತು ಆಧುನಿಕ ಕೃಷಿ ಬಂದಾಗ 108 ಅನ್ನದ್ರವ್ಯಗಳನ್ನು ತಿಂದು ಬೆಳೆದಂಥ ಒಂದು ಆಹಾರ ಬೆಳೆದಂಥ ಸಸ್ಯ ನಮಗೆ ಪರಿಪೂರ್ಣವಾದಂಥ ಪೋಷಕಾಂಶಗಳನ್ನು ಕೊಡ್ತಾಯಿತ್ತು. ಆಧುನಿಕ ಕೃಷಿ ಬಂದ ಮೇಲೆ ನಮಗೇನಾಯಿತು, ಕೇವಲ 18, 19 ಇದೇ ಕೊಡೋಕ್ಕೆ ಸಾಧ್ಯತೆ ಇದ್ದದ್ದು. ಹಾಗಾಗಿ ಅವ್ರು 19 ಅಂತ ಹೇಳ್ತಾರೆ. ಅವ್ರು ಹೇಳಿದಂಗೆ 19ನೇ ಇಟ್ಕೊಳ್ಳೋಣ. 19 ಪೋಷಕಾಂಶಗಳನ್ನು ತಿಂದು ಕೊಟ್ಟಂಥ ಫಲ ನಮಗೆ ನಾವು ಅದನ್ನು ಸೇವಿಸ್ತಾ ಇದ್ದೀವಿ. ಹಾಗಾಗಿ ನಮಗೆ ಪೋಷಕಾಂಶದ ಕೊರತೆ ಈಗಾಗಲೇ ಕಂಡು ಬಂದಿದೆ. ಅದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಈ AI ಮೂಲಕವಾಗಿ ಏನಾದ್ರು ಬೆಳೆದಂಥ ಏಕಬೆಳೆ ಪದ್ಧತಿ ಬೆಳೆದ್ರೆ ಅಲ್ಲಿ ಕೆಲವು ಪೋಷಕಾಂಶಗಳನ್ನು ತಾತ್ಕಾಲಿಕವಾಗಿ ಅವರು ಸಪ್ಲೈ ಮಾಡಿ ಅದರಿಂದನೇ ಉತ್ಪಾದನೆ ತೆಗೆಯುವಂಥ ಕ್ರಿಯೆಗಳು ನಡೀತಾ ಹೋಗ್ತವೆ. ನಡೆದಾಗ ಒಂದು ಸಸ್ಯ ಪರಿಪೂರ್ಣವಾದಂಥ ಪೋಷಕಾಂಶಗಳು ಇಲ್ಲದಲೇ ಅವಶ್ಯಕತೆಗೆ ಇರುವಷ್ಟನ್ನು ಮಾತ್ರ ತಿಂದು ಅದು ಬೆಳೆದು ಅಷ್ಟು ಆಹಾರನ ನಮಗೆ ಕೊಡ್ತು ಅಂತಂದರೆ ನಾವು ಆ ಕೆಲವು ಪೋಷಕಾಂಶಗಳು ಪುನಃ ನಮ್ಮ ಹೊಟ್ಟೆಗೆ ಸೇರುತ್ತೆ. ಹಾಗಾಗಿ ನಮಗೆ ಅಧಿಕವಾದಂಥ ಪೋಷಕಾಂಶಗಳ ಕೊರತೆ ಬರುತ್ತೆ. ಬಂದಾಗ ಮತ್ತೊಂದು ವ್ಯವಸ್ಥಿತವಾದಂಥ ಪ್ಲ್ಯಾನ್ ಹೇಗೆ ನಡೆಯುತ್ತೆ ಅಂತಂದರೆ, ಆ ಪೋಷಕಾಂಶದ ಕೊರತೆ ಬೇಕು ಅಂತಂದ ಕ್ಯಾಲ್ಶಿಯಂ ಕೊರತೆ, ಮೆಗ್ನೀಷಿಯಂ ಕೊರತೆ, ಸತುವಿನ ಕೊರತೆ, ಬೇರೆ ಎಲ್ಲ ಸಮಸ್ಯೆಗಳು ಬಂದು ಅಂತಂದರೆ ಅದನ್ನು ಮತ್ತೆ ಔಷಧಿ ರೂಪದಲ್ಲಿ ಮತ್ತೆ ನಮ್ಮ ಹೊಟ್ಟೆಗೆ ಸೇರಿಸೋಂಥ ಕ್ರಿಯೆಗಳು
ಮುಂದೆ ನಡೀತವೆ, ವ್ಯವಸ್ಥಿತವಾಗಿ ನಡೀತವೆ. ಹಾಗಾಗಿ ಇದೆಲ್ಲದೂ ಒಂದು ಹುನ್ನಾರದ ಫಲ ಇದು. ಆ ಕಾರಣಕ್ಕಾಗಿ ನಾವು ಜಾಗೃತರಾಗಬೇಕಾದಂಥ ಅವಶ್ಯಕತೆ ಇದೆ. AI ಬೇಕಾ ಬೇಡವೋ ಅಂತೇಳಿ ನಾವು ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗಿರೋಂಥ ಅವಶ್ಯಕತೆ ಇದೆ. ಈ ವಿಸ್ತೃತವಾದಂಥ ಚರ್ಚೆ ಮೂಲಕವಾಗಿ ನಾವು ಕೃಷಿನ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೆಂಗೆ ಪಾರಂಪರಿಕ ಕೃಷಿನಲ್ಲಿ, ನೈಸರ್ಗಿಕ ಕೃಷಿನ ಯಾಕೆ ಡೆವಲಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಮುಂದೊಂದು ದಿನ ಈಗಾಗಲೇ ಕಾರ್ಪೊರೇಟ್ ವ್ಯವಸ್ಥೆ ಏನು ನಿರ್ಮಾಣ ಮಾಡಿದೆ, ಈ ವ್ಯವಸ್ಥೆನ ನಿರ್ಮಾಣ ಮಾಡಿ ನಾವೇನು ಕೊಳ್ಳಬೇಕು ಅನ್ನೋದನ್ನು ಅವರೇ ಮೊದಲೇ ನಿರ್ಧಾರ ಮಾಡಿರ್ತಾರೆ. ಈಗ ಒಂದು ಟೂತ್ ಪೇಸ್ಟಿಂದನ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಸೋಪನ್ನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಈ ಥರದ್ದೆಲ್ಲದನ್ನು ಅವರೇ ನಿರ್ಧಾರ ಮಾಡಿರೋದ್ರಿಂದ ನಮ್ಮ ಆಯ್ಕೆಗೆ ಇಲ್ಲಿ ಗೌಣವಾಗಿ ಹೋಗುತ್ತೆ. ಅವ್ರ ಉತ್ಪಾದನೆನ ನಾವು ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಆಗಿದೆ ಈಗ ಸದ್ಯದ ಸ್ಥಿತಿನಲ್ಲಿ. ಮುಂದೆ ನಾಳೆನೂ ಅಷ್ಟೇ ಏಕಬೆಳೆ ಪದ್ಧತಿನಲ್ಲಿ ವ್ಯಾಪಕವಾಗಿ ಆಹಾರನ ಬೆಳೆದ್ರು ಅಂತಂದರೆ ಈ ವರ್ಷ ನೀವು ಗೋಧಿನೇ ತಿನ್ನಿ ಅಂತೇಳೋಂಥದ್ದು, ಮುಂದಿನ ವರ್ಷ ಅಕ್ಕಿನೇ ತಿನ್ನಿ ಇಲ್ಲ ಅಥವಾ ಜೋಳ ತಿನ್ನಿ, ಈ ಥರದ ನಿರ್ದೇಶನ ಕೊಡೋಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಈ ಎಚ್ಚರಿಕೆ ನಮಗಿರಬೇಕು. ಹಾಗಾಗಿ ಈಗಾಗಲೇ ನಾವು ಬಳಸೋಂಥ ವಸ್ತುಗಳ ಬಗ್ಗೆ ಕಾರ್ಪೊರೇಟ್ ವ್ಯವಸ್ಥೆನೇ ತೀರ್ಮಾನ ಮಾಡಿ ನಮಗೆ ಆಯ್ಕೆನ ಕೊಟ್ಟಿದೆ. ಈಗ ಮುಂದೊಂದು ದಿನ ನಾವು ತಿನ್ನೋಂಥ ಅನ್ನನೂ ಅವರೇ ನಿರ್ಧಾರ ಮಾಡಿ ನೀವು ಈ ವರ್ಷ ಇಂಥ ಬೆಳೆ ಅನ್ನನ ತಿನ್ನಿ, ಇನ್ನೊಂದು ವರ್ಷ ಇದನ್ನು ತಿನ್ನುವಂತ್ರಿ ಅಂತೇಳಿ ಅವರು ಎಚ್ಚರಿಕೆ ಅಂದರೆ ಮಾರ್ಗದರ್ಶನ ಕೊಡೋಂಥ ಇದು ಇದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಈ AI ಬಗ್ಗೆ ವ್ಯಾಪಕವಾಗಿ ಮತ್ತು ವಿಸ್ತಾರವಾಗಿ ಚರ್ಚೆ ಮಾಡಿ ಪಾಸಿಟಿವ್ ಆಗಿ ಏನು ಉಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವೇನಾದ್ರು ಇದು ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಈ ಕೃಷಿ ರಥನ ಎಲ್ಲರೂ ಸೇರಿ ಎಳೆಯೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.